ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಗಿದೆಯಾ ಅಂತ ಎಲ್ಲರೂ ಪೂರ್ಣಿನೇ ಕೇಳ್ತಾರೆ. ಆದರೆ ಅವಳಿಗೆ ದುಃಖ ಆದಷ್ಟು ನಿನಗೂ ಆಗಿದೆ ಅಂತ ನನಗೆ ಗೊತ್ತು ಅವಿ. ಹೇಗಿದೆಯಾ ನೀನು? ಪರವಾಗಿಲ್ಲ ಚಿಕ್ಕಮ್ಮ. ಟೆನ್ಷನ್ ಮಾಡ್ಕೋಬೇಡ ಅವಿ. ಒಂದೊಂದು ದಿನ ಕಳೀತಿದ್ದ ಹಾಗೆ ಈ ದುಃಖ ಮರೆಯುತ್ತೆ. ಎಲ್ಲ ಮೊದಲಿನ ಥರ ಆಗುತ್ತೆ. ನಾನು ಮತ್ತೆ ಮೊದಲಿನ ಥರ ಆಗ್ತೀನಿ ಅಂತ ಗೊತ್ತು ಚಿಕ್ಕಮ್ಮ. ಆದರೆ ಪೂರ್ಣಿ, ನನಗೆ ಅವಳದೇ ಚಿಂತೆ ಆಗಿದೆ. ಇಡೀ ದಿನ ಮಾವ ಮಾವ ಅಂತಿರ್ತಾಳೆ. ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಆದರೆ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಹಾಗಂದ್ರೆ ಕೆಫೆಗೆ ಹೋದಾಗ ಮನೆಗೆ ಬನ್ನಿ ಅಂತ ನಾನು ಕರೆದೇ ಇಲ್ವಲ್ಲ, ಆದರೂ ಬಂದಿದ್ದಾರಲ್ಲ, ಅದು ಇಷ್ಟು ಬೇಗ. ಅಯ್ಯ ಬನ್ನಿ ಬನ್ನಿ. ಪಾಪಮ್ಮ, ಗೀತಾ, ಯಾರು ಬಂದಿದ್ದಾರೆ ನೋಡಿ. ಅಯ್ಯ, ಹೇಗಿದ್ದೀರಾ ಪಾಪಮ್ಮ? ನೀವಿಲ್ಲದೆ ಇರೋ ಮನೇಲಿ ಕಳೆ ಎಲ್ಲಿರುತ್ತಯ್ಯ. ನಾವೆಲ್ಲ ಮಂಕಾಗಿದ್ವಿ. ಪೂರ್ಣಿ ಅಂತೂ ನಿಮ್ಮದೇ ಧ್ಯಾನ ಮಾಡ್ತಾ ಇದ್ಲು. ಈಗ ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತಾಳೋ. ಮಗ ಅಪ್ಪನ ಕಾಲರ್ ಹಿಡಿದು ಆಚೆ ತಳ್ಳೋ ಡ್ರಾಮಾನ ಇನ್ನೊಂದ್ಸಲ ನೋಡೋ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ? ನಿಂತ್ಕೊಳ್ಳಿ. ಅವತ್ತಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ಯಾಕೆ ಬಂದಿದ್ದಾರಂತ ಕೇಳಿ ಚಿಕ್ಕಮ್ಮ. ಏನು ಹೇಳ್ತಿದ್ಯಾ ಅವಿ? ಹುಟ್ಟು ಬಟ್ಟೆಯಲ್ಲೇ ಹೊರಟೋದ್ರು. ಏನಾದರೂ ತಗೊಳ್ಳೋದಿರುತ್ತೆ, ಅದಕ್ಕೆ ಬಂದಿರ್ತಾರೆ. ಏನು ತಗೊಂಡು ಹೋಗಕ್ಕೆ ಬಂದಿಲ್ಲ ಶಾರ್ವರಿ, ಇಲ್ಲೇ ಇರೋಕ್ಕೆ ಬಂದಿದ್ದೀನಿ. ಮಾವ, ಕಷಾಯ ಕುಡಿದ್ರ? ಹೊಟ್ಟೆ ನೋವು ಕಮ್ಮಿ ಆಯ್ತಾ? ಮಾವ, ಕಾಲು ನೋವ್ತಾ ಇದೆಯಾ? ಒತ್ಲಾ? ದಯವಿಟ್ಟು ಕ್ಷಮಿಸಿ ಮಾವ, ನಿಮ್ಮನ್ನು ಕೇಳದೆ ಹೋಗಿದ್ದು ದೊಡ್ಡ ತಪ್ಪು. ನೀನು ನನ್ನ ವಯಸ್ಸಿಗೆ ಬಂದಾಗ ನಿನ್ನ ಮಕ್ಕಳು ನಿನ್ನ ಮಾತು ಕೇಳಲ್ವಲ್ಲ, ಆವಾಗ ನಿನಗೂ ಅರ್ಥ ಆಗುತ್ತೆ. ನೊಂದ್ಕೊಳ್ಳೋದೇನು ಬೇಡ. ಊಟ ಮಾಡಿಲ್ಲ ಅನಿಸುತ್ತೆ, ಸೋಗ್ಲಾಡಿ ಸೊಸೆನೂ ಬಂದ್ಲು ಅನಿಸುತ್ತೆ. ಅಡುಗೆ ಮಾಡಿ ಊಟ ಮಾಡು. ಮಾವ, ಹಾಲು? ಹ್ಞೂ. ನಿಂತ್ಕೊಳ್ಳಿ.
ನಾನಿಲ್ಲಿ ಯಾರ ನೆಮ್ಮದಿನೂ ಹಾಳು ಮಾಡೋದಕ್ಕೆ ಬಂದಿಲ್ಲ. ಮನೆ ಅಂದಮೇಲೆ ಎಷ್ಟೋ ಭಿನ್ನಾಭಿಪ್ರಾಯ ಬರುತ್ತೆ, ಅದನ್ನು ಮನೆಯಲ್ಲೇ ಬಗೆಹರಿಸ್ಕೊಳ್ಬೇಕು. ನನಗೋಸ್ಕರ ಮಿಡಿಯೋ ಜೀವಗಳಿವೆ ಮನೆಯಲ್ಲಿ. ಅವ್ರ ಬಗ್ಗೆ ಯೋಚಿಸದೆ ನಾನು ಮನೆಯಿಂದ ಆಚೆ ಇರೋದು ತಪ್ಪು ಅನ್ನಿಸ್ತು. ನೀವು ನನ್ನ ಮಾತು ನಿಜವಾಗ್ಲೂ ಬೆಲೆ ಕೊಡೋದಾದ್ರೆ ಹೋಗಿ ನಮ್ಮ ಮಾವನ ವಾಪಸ್ ಕರ್ಕೊಂಡ್ ಬನ್ನಿ. ಸರಿ, ಇಲ್ಲಿರ್ಬೋದು. ಬೇರೆ ಯಾರಿಗೆ ನೆಮ್ಮದಿ ಆಗುತ್ತೋ ಇಲ್ವೋ, ಆದರೆ ನೀವು ಈ ಮನೇಲಿ ಇರೋದ್ರಿಂದ ಪೂರ್ಣಿ ಮನಸ್ಸು ಖುಷಿ ಆಗುತ್ತೆ. ಸದ್ಯಕ್ಕೆ ನನಗೆ ಎಲ್ಲದಕ್ಕಿಂತ ಅವಳ ಖುಷಿ ಮುಖ್ಯ. ಬಟ್ ಒಂದು ಕಂಡೀಷನ್, ನೀವೀ ಮನೇಲಿ ಇರ್ಬೋದು, ಆದರೆ ಪೂರ್ಣಿ ಹತ್ರ ಮಾತಾಡೋಂಗಿಲ್ಲ. ಅವಳ ಮೇಲೆ ನಿಮ್ಮ ಇನ್ಫ್ಲೂಯೆನ್ಸ್ ಆಗೋದು ನನಗಿಷ್ಟ ಇಲ್ಲ. ನಿನ್ನಿಷ್ಟಕ್ಕೆ ನಾನು ಯಾವತ್ತಿಲ್ಲ ಅಂತ ಹೇಳಿದ್ದೀನಿ. ನಿನ್ನಿಷ್ಟದಂತೆ ಆಗಲಿ. ತುಳಸಿ ಸೋಗ್ಲಾಡಿ ಬಂದ್ಲಾ? ಹಾ, ಬಂದು ಮಾವ. ಪುಟಿ, ನೀನು ಇಷ್ಟೊತ್ತಲ್ಲಿ? ಅಮ್ಮ, ಇವ್ರ ಮನೆಯವರು ರಾತ್ರಿ ಅನ್ನೋದು ನೋಡಿದೆ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ರು. ನನಗೆ ಸಿಕ್ಕಿದ್ಲು, ಮನ್ಸು ತರೀಲಿಲ್ಲ, ಕರ್ಕೊಂಡು ಬಂದೆ. ಏನಾಯ್ತು? ಅಮ್ಮ, ಹೀಗೆ ಬಾಗ್ಲೆಲ್ಲ ನಿಲ್ಸಿ ಮಾತಾಡಿಸ್ತೀಯಾ? ಅದು ಇಷ್ಟೊತ್ತಲ್ಲಿ? ಅಲ್ಲ ಪುಟಿ, ಮಾವ. ಏನಮ್ಮ ನೀನು? ಮಗಳು ಇಷ್ಟೊತ್ತಲ್ಲಿ ಕಣ್ಣೀರು ಹಾಕೊಂಡು ಬಂದಿದ್ದಾಳೆ. ಏನಾಯ್ತು ಅಂತ ಕೇಳೋದ್ ಬಿಟ್ಟು ಆ ಮುತ್ಕನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ತಾತ ಅಂತ ಕರಿಯೇ. ಪುಟಿ, ನನ್ಗೆ ನಿನ್ನ ಮೇಲೆ ಕಾಳಜಿ ಇದೆ, ಆದ್ರೆ ಮಾವ ಈಗಾಗಲೇ ಕೋಪದಲ್ಲಿದ್ದಾರೆ. ಈಗ ನಿನ್ನನ್ನೇನಾದ್ರೂ ನೋಡ್ಬಿಟ್ರೆ ಅಂತ. ಅಮ್ಮ ಅಮ್ಮ ನೋಡಿದ್ರೆ ತಾನೇ ಸಮಸ್ಯೆ. ತಾತ ನೋಡದೆ ಇರೋ ಹಾಗೆ ಹೇಗೋ ಮ್ಯಾನೇಜ್ ಮಾಡೋಣ. ಇವತ್ತೊಂದಿನ ಇವಳಿಲ್ಲೇ ಇರಲಿ, ತಾತ ಬೆಳಗ್ಗೆ ವಾಕಿಂಗ್ ಹೋಗ್ತಾರಲ್ಲ, ಆಗೆಲ್ಲ ಮಾತಾಡೋಣ. ಕ್ಷಮಿಸು ಪೂರ್ಣಿ, ಈ ಸಮಯದಲ್ಲಿ ನಾನು ನಿನ್ನ ಜೊತೆ ಇದ್ದು ಸಾಂತ್ವನ ಹೇಳಬೇಕಿತ್ತು. ಆದರೆ ಬೇರೆ ದಾರಿ ಇಲ್ಲದೆ ನಾನು ಹೊರಗೆ ಹೋಗ್ಬಿಟ್ಟೆ. ಇಷ್ಟು ದಿನ ನಿನ್ನ ನೆನಪಾದಾಗೆಲ್ಲ ನಿನ್ನ ಈ ಸ್ಥಿತಿಗೆ ನಾನೂ ಕಾರಣನೇನೋ ಅನಿಸ್ತಾ ಇತ್ತು. ಆದರೆ ಈಗ ನಾನು ಎಲ್ಲಿ ಎಡುವುದೆ ಅಂತ ಗೊತ್ತಾಗ್ತಾ ಇದೆ. ನಿನ್ನ ಹತ್ರ ಮಾತಾಡದೇ ಇರ್ಬೋದು, ಆದರೆ ನೀನು ನನ್ನ ಎಷ್ಟು ಹಚ್ಕೊಂಡಿದೀಯ ಅಂತ ನಂಗೆ ಗೊತ್ತು. ನಾನು ನಿನ್ನ ಹತ್ರನೇ ಇದ್ದರೆ ನಿಂಗೂ ಮಾರಲ್ ಸಪೋರ್ಟ್ ಸಿಗುತ್ತಲ್ವಾ? ಅದಕ್ಕೋಸ್ಕರ ನಾನು ಈ ಮನೇಲೇ ಇರ್ತೀನಿ ಪೂರ್ಣಿ. ಇಷ್ಟು ದಿನ ದೂರ ಇದ್ದಿದ್ದಕ್ಕೆ ಕ್ಷಮಿಸು ಮಗಳೇ. ಏನು ಇಷ್ಟೊಂದು ಸಕ್ಕರೆ ಹಾಕಿದ್ಯಾ ಅದಕ್ಕೆ? ಪಾನ್ಕ ಮಾಡ್ದಂಗೆ ಮಾಡಿದ್ದೀರ. ಲೇ ಪ್ರಸಾದೇ, ಅದು ಏನೋ ಒಳ್ಳೆ ಬಾಲ ಸುಟ್ಟು ಬೆಕ್ತಾರೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದೆಯಾ? ಬಿಟ್ಟು ಬಂದಿದ್ದೀವಿ ಅಂದಮೇಲೆ ಅವ್ರು ಖಂಡಿತವಾಗ್ಲೂ ನಮ್ಮ ಮನೆಗೆ ಬರಲ್ಲ.
ಯಾವ ಫ್ರೆಂಡ್ ಮನೆಗೋ ಅವ್ರ ತವ್ರ ಮನೆಗೋ ಹೋಗಿರ್ತಾಳೆ ಬಿಡು. ಚಿಕ್ಕ ಮಗುನ ತಪ್ಪಿಸ್ಕೊಳಕ್ಕೆ. ಅಪ್ಪ ಧ್ವನಿ, ಸಂಧ್ಯೆಗಂತ ಫ್ರೆಂಡ್ಸ್ ಯಾರೂ ಇಲ್ಲ. ಅವ್ರ ಮನೇಲಿ ಅವಳನ್ನ ಸೇರಿಸಲ್ಲ. ಇಷ್ಟೊತ್ತಲ್ಲಿ ಎಲ್ಲೆಲ್ಲೋ ಬಿಟ್ಟು ಬಂದರೆ ಅವಳೇನು ಮಾಡ್ತಾಳೆ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಲ್ಲಿ. ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಡ ಮಗನೇ. ನಿನ್ನ ಹೆಂಡತಿ ಅಂತಿಂತ ಹೆಣ್ಣಲ್ಲ, ಸಖತ್ ಕಿಲಾಡಿ ಇದ್ದಾಳೆ. ಎಲ್ಲೋ ಒಂದು ದಾರಿ ಹುಡುಕತ್ತಾಳೆ ಬಿಡ. ಅಪ್ಪ ಕಾಲ ಸರಿ ಇಲ್ಲ. ನಾನಾದರೂ ಹೋಗೋಣ ಅಂದರೆ ಕರೆಕ್ಟಾಗಿ ಎಲ್ಲಿ ಬಿಟ್ಟು ಬಂದಿದೆ ಅಂತ ಅಡ್ರೆಸ್ ಹೇಳು ಅಂದರೆ ಅದು ಗೊತ್ತಿಲ್ಲ ಅಂತ ಹೇಳ್ತೀಯ. ನಿನ್ನ ಮಗನ ಹೆಂಡತಿ ಕಣಪ್ಪ ಅವಳು. ಓಹೋ, ನೋಡಿದೇನೆ ನಿನ್ನ ಕುಲಪುತ್ರ ಅವನ ಹೆಂಡತಿನ ವಹಿಸ್ಕೊಂಡು ಹೇಗೆ ಮಾತಾಡ್ತಾ ಇದ್ದಾನೆ ಅಂತ ಅಲ್ವಾ? ನಡು ಬೀದಿ ಅಂತ ಅವನು ಲೆಕ್ಕಿಸ್ದೆ ನನ್ನ ವಿರುದ್ಧ ಅಷ್ಟೆಲ್ಲ ಮಾತಾಡದ್ಲಲ್ಲ ಅವಳು. ಆ ವಿಚಾರ ಗೊತ್ತಿದ್ದು ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಏನು ಹೇಳ್ಬೇಕು ನಿನಗೆ? ಮಹೇಶ, ನನ್ನನ್ನು ಕ್ಷಮಿಸ್ತೀಯೇನೋ? ನಿನ್ನ ಕಣ್ಣು ನನ್ನ ದಿನ ಹುಡುಕ್ತಿತ್ತು ಅಂತ ನನಗೆ ಗೊತ್ತು. ನಿನಗೆ ಹೇಳಿದೆ ನಾನು ಮನೆಯಿಂದ ಹೊರಗೆ ಹೋಗಬಾರ್ದಿತ್ತು. ಮಹೇಶ, ನೀನು ಎಕ್ಸ್ಪ್ರೆಸ್ ಮಾಡದೇ ಇದ್ದರೂ ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ಳೋ ಹಾಗೆ ನೀನು ನನ್ನನ್ನು ಮಿಸ್ ಮಾಡ್ಕೊಳ್ತೀಯ ಅಂತ ಗೊತ್ತಿದ್ದು ನಾನು ಮನೆಯಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆ ಬಂತು. ನನ್ನನ್ನು ಹಚ್ಕೊಂಡಿರೋ ಎಷ್ಟೊಂದು ಜೀವಗಳಿವೆ ಈ ಮನೇಲಿ. ನಿಮ್ಮನ್ನೆಲ್ಲ ಬಿಟ್ಟು ದೂರದಲ್ಲಿದ್ದು ನಿಮ್ಮ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ಇವತ್ತು ನನಗೆ ತುಳಸಿಯವರು ಹೇಳಿದರು. ಅವ್ರ ಮಾತಿಂದನೇ ಕಣೋ ನಾನಿವತ್ತು ಮನೆಗೆ ವಾಪಸ್ ಬಂದೆ. ಇನ್ಮೇಲೆ ಯಾವತ್ತೂ ಹೀಗೆ ಹೊರಗೆ ಹೋಗಲ್ಲ ಕಣೋ. ಐ ಆಮ್ ಸಾರಿ. ಸಂಧ್ಯಾ, ಹಲೋ. ನಿನ್ನ ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಹೆಂಡತಿ ಹೇಗಿದ್ದಾಳೆ, ಎಲ್ಲಿದ್ದಾಳೆ, ಬದುಕಿದಾಳ ಸತ್ತಿದಾಳ ಅಂತ ಕೇಳೋದಕ್ಕಾದ್ರೂ ಒಂದು ಫೋನ್ ಮಾಡಬೇಕು ತಾನೆ? ಅಯ್ಯೋ, ಎಷ್ಟು ಸಲ ಕಾಲ್ ಮಾಡಿದೆ ಸಂಧ್ಯಾ, ಆದರೆ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ. ಅದು ಬಿಡು, ಎಲ್ಲಿದ್ಯಾ? ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ನಿಜವಾಗ್ಲೂ ನನ್ನ ಬಗ್ಗೆ ಕಾಳಜಿ ಇದ್ದಿದ್ರೆ ನಾನು ಎಲ್ಲಿದ್ದೀನೋ ಆ ಜಾಗಕ್ಕೆ ಹುಡ್ಕೊಂಡ್ ಬಂದಿರ್ತಿದ್ರಿ. ನೀನ್ ಎಲ್ಲಿದ್ಯಾ ಅಂತಾನೂ ಗೊತ್ತಿರ್ಲಿಲ್ಲ ಸಂಧ್ಯಾ. ನೀನ್ ಮೊದಲು ಎಲ್ಲಿದ್ಯಾ ಹೇಳು? ನಮ್ಮಮ್ಮನ ಮನೇಲಿ. ಆ, ನಿಮ್ಮಮ್ಮನ ಮನೆಯಲ್ಲ? ಸೊಸೆ ಮುದ್ದು, ನನಗೆ ಗೊತ್ತು ನೀನು ಬಹಳ ಕಿಲಾಡಿ ಹೆಣ್ಣು ಅಂತ. ನೋಡು ಸೊಸೆ ಮುದ್ದು, ನಾನೇ ನಿನಗೇನಾದ್ರೂ ಒಂದು ಕೆಲಸ ಹೇಳಿದ್ರೆ ನೀನು ಮಾಡಲ್ಲ. ಈ ಥರದ್ದು ಒಂದು ಪರಿಸ್ಥಿತಿನ ಸೃಷ್ಟಿ ಮಾಡಿದ್ರೆ ನೀನೇ ಹೋಗಿ ಅಲ್ಲಿ ಒಂದು ಜಾಗ ಗಿಟ್ಟಿಸ್ಕೊತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಮಾವ, ಏನ್ ಮಾತಾಡ್ತಿದ್ದೀರಾ? ಸರಿಯಾಗಿ ಮಾತಾಡ್ತಾ ಇದ್ದೀನಿ ಸೊಸೆ ಮುದ್ದು. ನೋಡು, ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ಹೇಗಿದ್ರು ನೀನು ನಿಮ್ಮಮ್ಮನ ಮನೆಗೆ ಹೋಗಿದ್ದೀಯ. ಅಲ್ಲಿದೆಯಾ ಅಂದಮೇಲೆ ನಿನ್ನನ್ನು ಅವರು ಸೇರಿಸ್ಕೊಂಡಿದ್ದಾರೆ ಅಂತ ಆಯ್ತು. ಸಮಯ ನೋಡಿಕೊಂಡು ಆ ಮನೆ ಪತ್ರದಲ್ಲಿ ಆ ಮನೆ ಯಾರ ಹೆಸರಲ್ಲಿದೆ ಅನ್ನೋದನ್ನ ತಿಳ್ಕೊ. ಆಸ್ತಿ ಬೇಕು ಅಂದರೆ ಯಾವ ಬಾಗಿಲು ತಟ್ಟಬೇಕು ಅಂತ ಗೊತ್ತಾಗತ್ತೆ. ಏನಂತೀಯ?
ಹೇಳಿಲ್ವಾ ನೀನ್ ಹೆಂಡ್ತಿ ಸಾನೆ ಕಿಲಾಡಿ. ಈ ಮಾವನ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನಂದೇ ನಂಗಾಗಿದೆ, ಆಸ್ತಿ ಪತ್ರ ಅಂತೆ. ನೆಗದು ಬಿತ್ತು. ಆ ಪಿಜ್ಜಾ ಚೆನ್ನಾಗಿದೆ ಅಂತ ತಿಂದ್ಬಿಟ್ಟೆ. ಈಗ ಹೊಟ್ಟೆಯಲ್ಲಿ ಕಲ್ ಕೂತ್ಬಿಟ್ಟಿದೆ. ಮಗಳು ಎಷ್ಟೊತ್ತಲ್ಲಿ ಹಸ್ಕೊಂಡ್ ಬಂದಿದ್ದಾಳೆ, ತಿನ್ನಕ್ಕೇನಾದ್ರೂ ಬೇಕಾ ಅಂತ ಕೇಳೋರ್ ಗತಿ ಇಲ್ಲ. ಸಾಲ್ದೋಲ್ದೆ ಅವಯ್ಯ ಬೇರೆ ಆಸ್ತಿ ಪತ್ರ ಅಂತ ಸಾಯ್ತಿದ್ದಾನೆ. ಒಳ್ಳೆ ಹುಚ್ಚಾಸ್ಪತ್ರೆ ಸೇರಿದಂಗಾಗಿದೆ. ಓ, ಇವಳು ನೀರು ಬೇರೆ ಇಟ್ಟಿಲ್ಲ. ಇದು ಆ ಓಡ್ ಹೋದವಳ ವಾಸನೆ ಅಲ್ವಾ? ಈ ವಾಸನೆ ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬರ್ತಾ ಇದೆ? ಹೌದು, ಈ ಡಬ್ಬಿ ಬೀಳ್ಸಿದ್ಯಾರೋ? ನೀನು ಯಾಕೆ ಏನಾಯ್ತು ಮಾವ? ಏನಾದರೂ ಬೇಕಾ? ಬೇಕಾ ಅಲ್ಲ, ಬೆಕ್ಕು. ಹಾಲು ಕುಡಿಯೋಕೆ ಬಂದಿದೆ ಕಲ್ಬೇಕು. ಮಾವ ಹೊಟ್ಟೆ ನೋವು ಹೇಗಿದೆ? ಪರವಾಗಿಲ್ಲ. ಈಗ ನೀನು ನನ್ನ ರೂಮಲ್ಲಿ ನೀರು ಕೂಡ ಇಟ್ಟಿಲ್ಲ, ಅದಕ್ಕೆ ನೀರು ಕುಡಿಯೋಣ ಅಂತ ನಾನೇ ಇಲ್ಲಿಗೆ ಬಂದೆ. ನೀವು ಹೋಗಿ ನಾನು ತಂದ್ಕೊಡ್ತೀನಿ. ಇವತ್ತೇ ತಂದ್ಕೊಡು, ಇನ್ನೊಂದು ವರ್ಷ ಮಾಡಬೇಡ. ಯಾಕೆ ನಡುಕ್ತಾ ಇದ್ದೀಯಾ? ಮಳೆಯಲ್ಲಿಂದೆ ಅಂದಿಯಲ್ಲ, ಜ್ವರ ಏನಾದ್ರು ಬಂದಿದ್ದೇನು? ಏನೂ ಇಲ್ಲ ಮಾವ, ಚೆನ್ನಾಗಿದ್ದೀನಿ. ನೀರು ತರ್ತೀನಿ ಅಂತ ಹೇಳಿದೆ ಅಲ್ವಾ? ಬರಗೈಯಲ್ಲಿ ಬಂದಿದ್ದೀಯಾ? ತಂದ್ಕೊಡ್ತೀನಿ ಮಾವ, ನೀವು ಹೋಗಿ. ಹಸುವಾಗ್ತಿದೆ ಅಮ್ಮ. ನೋಡಿದ್ರ ನಿಮ್ಮಣ್ಣ ಎಂಥ ದೊಡ್ಡ ಡ್ರಾಮಾ ಆರ್ಟಿಸ್ಟ್ ಅಂತ. ಮನೆ ಬಿಟ್ಟು ಹೋದ ಹಾಗೆ ನಾಟಕ ಮಾಡಿ ಒಳ್ಳೆಯವರಾಗೋದಂತೆ, ಮತ್ತೆ ಮನೆಗೆ ವಾಪಸ್ ಬರೋದಂತೆ. ಇಷ್ಟು ವರ್ಷ ಅವಿ ಮನಸ್ಸಲ್ಲಿ ತುಂಬಿದ ವಿಷ ಕೆಲಸನೇ ಮಾಡ್ತಿಲ್ವಾ? ಹಾಗಾದ್ರೆ ಅವರು ಬಂದರೆ ಅವಿನೂ ಸುಮ್ಮನೆ ಒಪ್ಕೊಂಡ್ಬಿಟ್ಟಾರಿ. ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ತಿದ್ದೀನಲ್ಲ, ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು ನಿಮಗೆ ಕೇಳಿಸ್ತಾನೂ ಇಲ್ಲ. ಇನ್ನೊಂದೇನು ಅಂದರೆ, ನಿಮ್ಮ ಅಣ್ಣ ಮನೆಗೆ ಬಂದರೆ ಜಾಸ್ತಿ ಖುಷಿ ನಿಮಗೆ ಅಲ್ವಾ?
ನಿಮ್ಮ ಹತ್ರ ಹೇಳಿ ಏನು ಪ್ರಯೋಜನ? ಈ ಇನ್ಸಿಡೆಂಟಿಂದ ಒಂದು ಪಾಠ ಕಲ್ತಿದ್ದೀನಿ. ನಿಮ್ಮ ಅಣ್ಣನ್ನ ಅಷ್ಟು ಸುಲಭವಾಗಿ ತಗೊಳ್ಳೋ ಹಾಗೆ ಇಲ್ಲ. ನನಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಇನ್ನು ನಾನು ಸುಮ್ಮನೆ ಇದ್ದರೆ